ಎಲ್ರಿಗೂ ನಮಸ್ಕಾರ. ಇನ್ಸೈಡ್ ರಶ್ ನ್ಯೂಸ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾದೇಶ ಪ್ರಜೆಗಳ ಆಪರೇಷನ್ ಜನರಿಂದಲೇ ನಡೀತಾ ಇರೋದು ಒಂದು ತಾಜಾ ಸುದ್ದಿ. ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶ ಸುದ್ದಿಯಾಗಿದೆ. ಅರೆರೆ, ಅದು ಯಾವ ಘನ ಸಾಧನೆಯನ್ನು ಮಾಡಿ ಬಾಂಗ್ಲಾದೇಶ ಸುದ್ದಿ ಆಯಿತು ಅಂತ ಯೋಚನೆ ಮಾಡಬೇಡಿ. ಈ ಸಲ ಸುದ್ದಿಯಾಗಿರೋದು ತನ್ನ ಒಣ ಸೊಕ್ಕಿನಿಂದ ಹಾಗೆ ಹಸಿ ಜಂಬದಿಂದ. ಮುಂಬರುವ ಕ್ರಿಕೆಟ್ ವರ್ಲ್ಡ್ ಕಪ್ ಭಾರತದಲ್ಲಿ ಹಾಗೆ ಶ್ರೀಲಂಕಾದಲ್ಲಿ ನಡೆಯುತ್ತೆ. ಬಾಂಗ್ಲಾದೇಶದ ಪಂದ್ಯಗಳು ಭಾರತದಲ್ಲಿ ನಿಗದಿಯಾಗಿತ್ತು. ಆದರೆ ಬೆಗ್ಗರ್ ಬೌಲ್ ಹಿಡ್ಕೊಂಡು ತಿರುಗ್ತಾ ಇರೋ ಬಾಂಗ್ಲಾದೇಶ ನಾವು ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಕ್ರಿಕೆಟ್ ಆಡೋದಿಲ್ಲ ಅಂದಿತ್ತು. ಅದಕ್ಕೆ ಬಾಂಗ್ಲಾದೇಶ ಕೊಟ್ಟ ಕಾರಣ ಏನು ಗೊತ್ತಾ? ಭಾರತದಲ್ಲಿ ಅವರಿಗೆ ಭದ್ರತೆ ಸಮಸ್ಯೆ ಅಂತೆ. ಇದನ್ನು ಕೇಳಿ ಯಾರೆಲ್ಲ ನಕ್ಕೋಬೇಕೋ ನಕ್ಕೊಂಬಿಡಿ. ಮತಾಂಧತೆನ ತನ್ನ ಮೈತುಂಬ ಹೊತ್ಕೊಂಡು ಬದುಕ್ತಾ ಇರೋ ಬಾಂಗ್ಲಾದೇಶ ಭಾರತದ ಭದ್ರತೆ ವಿಚಾರಕ್ಕೆ ಮಾತಾಡುತ್ತಲ್ಲ, ಇದನ್ನು ಕೇಳಿ ನಗು ಬರದೆ ಮತ್ತೆ ನಳುನೇ ಬರುತ್ತೆ. ಅಸಲಿಗೆ ಬಾಂಗ್ಲಾದೇಶದ ಈ ಒಣಸಕ್ಕು ಇದೆಯಲ್ಲ, ಇದು ಶುರುವಾಗಿದ್ದ ಹೇಗೆ? ಬಾಂಗ್ಲಾದೇಶದಲ್ಲಿ ಆಂತರಿಕ ದಂಗೆ ಅಂತಾರಲ್ಲ, ಅದು ತುಂಬ ಜಾಸ್ತಿ ಆಗಿತ್ತು. ಇದೇ ಕಾರಣನ ಇಟ್ಕೊಂಡು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಬೀದಿಗಳಲ್ಲಿ ಹಿಂದೂಗಳನ್ನು ಹೊಡೆದು ಬಿಸಾಕಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದ ಹಿಂದೂವನ್ನ ಪ್ರವಾದಿಯ ನಿಂದನೆಯ ಸುಳ್ಳು ಆರೋಪವನ್ನು ಹೊರಿಸಿ ನಡು ಬೀದಿಯಲ್ಲಿ ಹೊಡೆದು ಜೀವ ಇರುವಾಗಲೇ ಮರಕ್ಕೆ ನೇತಾಕಿ ಜೀವ ಇರುವಾಗಲೇ ಸುಟ್ಟು ಹಾಕಿದ್ರು. ಹಿಂದೂಗಳ ಅಂಗಡಿಯನ್ನು ಹುಡ್ಕೊಂಡೋಗಿ ಧ್ವಂಸ ಮಾಡಿದ್ರು. ಇದು ಪಹಲ್ಗಾಮ್ ದಾಳಿಯಂತೆ ಹೋಲಿಕೆ ಕಂಡರೂ ಕೂಡ ಭಾರತ ಇದನ್ನು ಏನೂ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಕಾಶ್ಮೀರದಲ್ಲಿ ನಡೆಸಿದ್ದ ದಾಳಿ ಉಗ್ರ ಸಂಘಟನೆಯದಾಗಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಜನರೇ ಉಗ್ರರಂತೆ ವರ್ತನೆ ಮಾಡಿದರು. ಅದಾದ ಸ್ವಲ್ಪ ದಿನಗಳಲ್ಲಿ IPLನ ಆಕ್ಷನ್ ಆಯಿತು. ಯಾವುದೇ ತಂಡ ಬಾಂಗ್ಲಾದೇಶದ ಯಾವುದೇ ಆಟಗಾರರನ್ನು ಖರೀದಿ ಮಾಡಿರಲಿಲ್ಲ. ಆದರೆ ನಟ ಶಾರುಖ್ ಖಾನ್ ಒಡೆತನದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬಾಂಗ್ಲಾದೇಶದ ಒಬ್ಬ ಬೌಲರ್ ಮುಸ್ತಫಿಜುರ್ ರೆಹಮಾನನ್ನು ಖರೀದಿ ಮಾಡಿತ್ತು. ಇದೇ ಕಾರಣಕ್ಕೆ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳಾದವು. KKR ತಂಡದ ಈ ಖರೀದಿಗೆ ವ್ಯಾಪಕವಾದ ವಿರೋಧ ಕೂಡ ಕಂಡುಬಂತು. ಹೀಗಾಗಿ ಆ ತಂಡ ಬಾಂಗ್ಲಾದೇಶದ ಬೌಲರ್ನ ಖರೀದಿಯ ಒಪ್ಪಂದವನ್ನು ರದ್ದು ಮಾಡಿಕೊಳ್ತು. ಇದನ್ನು ಬಾಂಗ್ಲಾದೇಶ ಒಣ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡ್ತು. ಆತನ ಸಲುವಾಗಿ ಇಡೀ ದೇಶ ಈಗ ವರ್ಲ್ಡ್ ಕಪ್ ಆಡೋದಕ್ಕೆ ಹಿಂದೇಟು ಆಗ್ತಾ ಇದೆ. ಆದರೆ ಕೊಡ್ತಾ ಇರೋ ಕಾರಣ ಮಾತ್ರ ತುಂಬ ಕಾಮಿಡಿ ಅನಿಸುತ್ತೆ. ಭಾರತದಲ್ಲಿ ಬಾಂಗ್ಲಾದೇಶದ ಆಟಗಾರರಿಗೆ ಭದ್ರತೆಯ ವಿಚಾರಕ್ಕೆ ಸಂಶಯ ಇದೆಯಂತೆ, ಆತಂಕ ಇದೆಯಂತೆ. ಹೀಗಾಗಿ ಅವರ ಪಂದ್ಯಗಳನ್ನು ಶ್ರೀಲಂಕಾ ದೇಶಕ್ಕೆ ಸ್ಥಳಾಂತರ ಮಾಡಬೇಕಂತೆ. ಭಾರತದಲ್ಲಿ ಬಾಂಗ್ಲಾದೇಶದ ತಂಡ ಯಾವುದೇ ಪಂದ್ಯ ಆಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದೆ. ಈ ಸಮಸ್ಯೆಗೊಂದು ಪರಿಹಾರ ಬೇಕು. ಸೊಲ್ಯೂಷನ್ ಹುಡ್ಕೋದು ಯಾರು? ICC ಬಾಂಗ್ಲಾದೇಶದ ಕ್ರಿಕೆಟ್ ತಂಡಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಅಂತ 24 ಗಂಟೆಗಳ ಕಾಲಾವಕಾಶ ನೀಡಿತ್ತು. ಆದರೆ BCB ವಿಶ್ವಕಪ್ನಲ್ಲಿ ಆಡೋದಿಲ್ಲ, ಹೋಗ್ರಿ ಅಂದಿದೆ. ಬಾಂಗ್ಲಾದೇಶ ಪಂದ್ಯಾವಳಿಯಿಂದ ಹೊರಗುಳಿತೀವಿ ಅಂತಲ್ಲ. ಹೀಗಾಗಿ ICC ಕತ್ತೆಬಾಲ ಕುದುರೆ ಜುಟ್ಟು ಅಂತ ಫೆಬ್ರವರಿ 7ರ ಪ್ರಾರಂಭ ದಿನಕ್ಕಿಂತ ಮುಂಚಿತವಾಗಿ ಸ್ಕಾಟ್ಲ್ಯಾಂಡನ್ನು ಬದಲಿಯಾಗಿ ಸೇರಿಸಲಾಗೋದು ಅಂತ ತಿಳಿಸ್ಬಿಟ್ಟಿದೆ. ICC ಇಲ್ಲಿ ತುಂಬ ಪ್ರೊಫೆಷನಲ್ ಆಗಿ ವರ್ತಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಈ ಪ್ರಮುಖ ವಿಷಯದ ಕುರಿತು ಅಂತಿಮ ನಿರ್ಧಾರವನ್ನು ತಗೊಳ್ಳೋದಕ್ಕೆ 12 ಫುಲ್ ಟೈಮ್ ಕ್ರಿಕೆಟ್ ಆಡೋ ದೇಶಗಳನ್ನು ಮೀಟಿಂಗ್ ಮಾಡೋಣ ಬನ್ನಿ ಅಂತ ಕರೆದಿತ್ತು. ಅಲ್ಲಿ ವೋಟಿಂಗ್ ಕೂಡ ನಡೆದಿತ್ತು. ಬಾಂಗ್ಲಾದೇಶ ಭಾರತದಲ್ಲಿ ಆಡಬೇಕು ಅಂತ 14 ವೋಟ್ಗಳು ಬಿದ್ವು. ಇಲ್ಲ ಬಾಂಗ್ಲಾದೇಶ ಪಂದ್ಯಗಳನ್ನು ಶ್ರೀಲಂಕಾಗೆ ಶಿಫ್ಟ್ ಮಾಡಬೇಕು ಅಂತ 2 ವೋಟ್ ಬಿದ್ವು. ಅದರಲ್ಲಿ ಒಂದು ಬಾಂಗ್ಲಾದೇಶದ್ದು, ಇನ್ನೊಂದು ಬಿಕಾರಿ ಪಾಕಿಸ್ತಾನದ್ದು. ಯಾಕಂದರೆ ಬಾಂಗ್ಲಾದೇಶದ ಮನವಿಗೆ ನಮ್ಮದು ಬೆಂಬಲ ಇದೆ ಅನ್ನೋದನ್ನು ಪಾಕಿಸ್ತಾನ ಹೇಳ್ಕೊಬೇಕಲ್ವಾ. ಬಾಂಗ್ಲಾದೇಶಕ್ಕೆ ಆ ಮತದಾನದಲ್ಲಿ ಮಹಾಮಂಗಳಾರತಿ ಸಿಕ್ತು. ಆದರೂ ICC ಇನ್ನೊಂದು ಚಾನ್ಸ್ ಕೊಡ್ತು. 1 ಗಂಟೆ ಟೈಮ್ ಕೊಡ್ತೀವಿ, ಇನ್ನೊಂದು ಸಲ ಆಲೋಚನೆ ಮಾಡಿ ಬನ್ನಿ, ಟೀ ಕಾಫಿ ಕುಡ್ಕೊಂಡು ಕೊನೆ ತೀರ್ಮಾನ ಹೇಳಿ ಅಂತ ಕಳಿಸ್ತು. ಅಂತಿಮವಾಗಿ ಬಾಂಗ್ಲಾದೇಶ ನೋವೇ, ನಾವು ಆಡೋದಿಲ್ಲ ಬಿಡಿ ಅಂತ ಬಂದ ದಾರಿಗೆ ಡಾಂಬರ್ ಇಲ್ಲ ಅಂತ ಅಂದ್ಕೊಂಡು ಮನೆಗೆ ಹೋಯ್ತು. ವರ್ಲ್ಡ್ ಕಪ್ ಅಂತ ಈವೆಂಟಲ್ಲಿ ಆಡೋದು ಅಂದರೆ ಸಣ್ಣ ಸಾಮಾನ್ಯ ವಿಚಾರನೇ ಅಲ್ಲ. ಆದರೆ ಬಾಂಗ್ಲಾದೇಶ ತನ್ನನ್ನು ತಾನು ಪ್ರಭಾವಿ ದೇಶ ಅಂದ್ಕೊಂಡಿತ್ತೋ ಏನೋ. ಹೀಗಾಗಿ ICC ಮುಂದೆ ಅರ್ಥಹೀನವಾದಗಳನ್ನು ಮಾಡ್ಕೊಂಡು ಬಂತು. ಬೇಲಿಗೂಟಕ್ಕೆ ಓತಿಕೇತ ಸಪೋರ್ಟ್ ಅನ್ನೋ ಹಾಗೆ ಪಾಕ್ ಬೆಂಬಲ ಬೇರೆ ಸಿಕ್ತು. ಈಗ ಬಾಂಗ್ಲಾದೇಶದ ಬದಲು ಸ್ಕಾಟ್ಲ್ಯಾಂಡ್ ವರ್ಲ್ಡ್ ಕಪ್ ಆಡೋ ಸೂಚನೆ ಸಿಕ್ಕಿದೆ. ಯೋಗವಿದ್ರೂ ಕೂಡ ಯೋಗ್ಯತೆ ಇರಬೇಕು ಅನ್ನೋದು ಇದಕ್ಕೆ ನೋಡಿ. ಬಹುಶಃ ಬಾಂಗ್ಲಾದೇಶ ತಾನು ಭಾರತದ ಹಾಗೆ ಬಲಿಷ್ಠ ರಾಷ್ಟ್ರ ಅಂದ್ಕೊಂಡು ತಮ್ಮ ವಾದವನ್ನು ಮಾಡಿರ್ಬೋದು. ಯಾಕಂದರೆ ಪಾಕಿಸ್ತಾನ ಆತಿಥ್ಯ ವಹಿಸಿದ್ದ ICC ಈವೆಂಟ್ಗಳಲ್ಲಿ ಭಾರತದ ನಿಲುವು ಕೂಡ ಹೀಗೆ ಇತ್ತು. ನಮಗೊಂದು ನ್ಯೂಟ್ರಲ್ ಜಾಗದಲ್ಲಿ ಆಡಿಸ್ಬೇಕು, ಭದ್ರತೆ ವಿಚಾರದಲ್ಲಿ ಪಾಕಿಸ್ತಾನವನ್ನು ನಂಬೋ ಪ್ರಶ್ನೆನೇ ಇಲ್ಲ ಅನ್ನೋದು ನಮ್ಮ ಭಾರತೀಯರ ಗಟ್ಟಿ ನಿರ್ಧಾರ ಆಗಿತ್ತು ಆ ಕಾಲದಲ್ಲಿ. ಹೀಗಾಗಿ ದುಬೈನಲ್ಲಿ ಭಾರತದ ಪಂದ್ಯಗಳು ಆಗಿದ್ವು. ಇನ್ನು ಬಾಂಗ್ಲಾದೇಶ ನಾವ್ಯಾಕೆ ಭಾರತ ಥರನೇ ವಾದ ಮಾಡಬೇಕು ಅಂದ್ಕೊಂಡಿತ್ತೋ ಏನೋ.
ಹೀಗಾಗಿ ಭಾರತದ ಭದ್ರತೆ ವಿಚಾರಕ್ಕೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಮನವಿನ ಮಾಡ್ತು. ಮಾಡದೇ ಇದ್ರೆ ICC ವರ್ಲ್ಡ್ ಕಪ್ನಲ್ಲಿ ಆಡೋದಿಲ್ಲ ಅಂತ ಧಮಕಿ ಬೇರೆ ಇಡ್ತು. ಆದರೆ ಬಾಂಗ್ಲಾದೇಶದ ಧಮಕಿಯನ್ನು ಕೇಳೋರು ಯಾರು? ಈಗ ಮೀಟಿಂಗ್ ಆಗಿದೆ. ಬಾಂಗ್ಲಾದೇಶ ICC ವರ್ಲ್ಡ್ ಕಪ್ನಲ್ಲಿ ಆಡದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರಿ ಮುಜುಗರ ಆಗಿದೆ. ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಹಾಸೋಕೆ ಹೊದೆಯೋಕೆ ಸಿಗುತ್ತವೆ. ರಾಜಕೀಯ ಅಸ್ಥಿರತೆಯಿಂದ ಇಡೀ ದೇಶ ಒಂಥರ ತಲ್ಲಣದಲ್ಲಿದೆ. ಒಂದು ವೇಳೆ ವರ್ಲ್ಡ್ ಕಪ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಲಾಭ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಆ ಒಣ ಜಂಬವನ್ನು ಬಿಡೋಕ್ಕೆ ಬಾಂಗ್ಲಾದೇಶ ಒಪ್ಪಲೇ ಇಲ್ಲ. ಹೀಗಾಗಿ ವರ್ಲ್ಡ್ ಕಪ್ನಿಂದ ನಾವು ದೂರ ಉಳಿತೀವಿ, ಹೊರಗೆ ಹೋಗ್ತೀವಿ ಅಂತ ದೃಢ ನಿರ್ಧಾರವನ್ನು ಮಾಡಿದೆ. ಇದರಿಂದ ಭಾರತಕ್ಕೆ ಏನಾದರೂ ಲಾಸ್ ಆಗುತ್ತಾ? ಖಂಡಿತ ಇಲ್ಲ. ಒಂದು ಕ್ರಿಕೆಟ್ ಅಂದಾಗ ಅದನ್ನು ಆಡಿ ಸೋತು ಹೊರಗಡೆ ಹೋದರೆ ಒಂದು ಕಿಮ್ಮತ್ತಿರುತ್ತೆ. ಆದರೆ ಇಲ್ಲಿ ಬಾಂಗ್ಲಾದೇಶ ಮಾಡ್ಕೊಂಡಿರೋ ಎಡವಟ್ಟು ನೋಡಿ, ಆ ಕಡೆ ಮಾನನೂ ಹೋಗಿದೆ, ಈ ಕಡೆ ಮರ್ಯಾದೆನೂ ಹೋಗಿದೆ. ಇದೊಂದು ನಿರ್ಧಾರದ ತೀವ್ರತೆ ಬಾಂಗ್ಲಾದೇಶಕ್ಕೆ ಅರ್ಥ ಆಗ್ತಾ ಇಲ್ಲ. ಕ್ರಿಕೆಟ್ ಆಟವನ್ನು ಒಲಿಂಪಿಕ್ನಲ್ಲಿ ಸೇರಿಸಬೇಕು ಅಂತ ಚರ್ಚೆಗಳು ಆಗ್ತಾ ಇದೆ. ಸಿಲ್ಲಿ ಕಾರಣಗಳನ್ನು ಕೊಟ್ಟು ಈ ಥರದ ಇವೆಂಟಿಂದ ದೂರ ಇದ್ದರೆ ಒಲಿಂಪಿಕ್ ಅರ್ಹತೆ ಕೂಡ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ ಬಾಂಗ್ಲಾದೇಶಕ್ಕೆ. ಇದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಬಾಂಗ್ಲಾದೇಶಕ್ಕಾಗುತ್ತಾ? ಇಷ್ಟೊಂದು ಬುದ್ಧಿವಂತಿಕೆ ಅವ್ರ ಹತ್ರ ಇದೆಯಾ? ಒಟ್ಟಿನಲ್ಲಿ ಮತಾಂಧರ ಅಹಂಕಾರಕ್ಕೆ ICC ಸೊಪ್ಪು ಹಾಕಿಲ್ಲ ಅನ್ನೋದೇ ಅತ್ಯಂತ ಖುಷಿ ಪಡೋ ವಿಚಾರ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿಗಿಷ್ಟು ಸಾಕು. ಇನ್ನೊಂದು ಸುದ್ದಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.